ತಂದೆ ತಾಯಿ ಅಂದರೆ ಜೀವ ಕೊಟ್ಟ ತಾಯಿ ತಂದೆಯಲ್ಲವೇ. ಅವರು 9 ತಿಂಗಳು ಹೊತ್ತು ಹೆತ್ತು ನಮ್ಮ ಸಾಕಿ ಬೆಳೆಸಿದ ಲೋಕ ಅಲ್ಲವೇ. ತಾಯಿ ಹಡದಂತ ಕೈ ಬಿಡುವುದು ತಾಯಿ ಕರ್ತವ್ಯವಲ್ಲವೇ. ತಾಯಿ ತಂದೆ ಗೌರವವನ್ನು ಕೊಡವರು ಮಕ್ಕಳಲ್ಲವೇ. ಆ ಪ್ರೀತಿ ಶ್ವಾಸ ಇಟ್ಕೊಂಡು ಹೋದ ಮಕ್ಕಳಿಗೆ ಇರಬೇಕಲ್ಲವೇ. ಒಡ ಹುಟ್ಟಿದ ಅಕ್ಕ ತಂಗಿಯರನ್ನು ಮನಸ್ಸು ನೋಸದೆ ಪ್ರೀತಿಯಿಂದ ನೋಡಿಕೊಂಡು ಹೋಗಬೇಕಲ್ಲವೇ. ಇರು ತನಕ ನಾವು ಮಾಡುವುದು ಒಂದು ನಮ್ಮ ಕರ್ತವ್ಯ ಅಲ್ಲವೇ. ಹೆಂಡತಿ ಬಂದಳಂದರೆ ತಂದೆ ತಾಯಿಯನ್ನು ದೂರ ಆಗುವುದಲ್ಲವೇ. ಅವರ ಮನಸ್ಸು ತಂದೆ ತಾಯಿಯ ಮನಸ್ಸು ದೇವರ ಸಮ ಅಲ್ಲವೇ. ಅವರು ಜನ್ಮ ಕೊಟ್ಟಿದ್ದು ಸಾಕು, ಅವರು ನೆನೆದು ನಾವು ನಡೆಯಬೇಕು. ಪ್ರೀತಿಯಿಂದ ಈ ಶ್ವಾಸ ನಾವು ಗಳಿಸಬೇಕು. ನಾವಿರುವವರೆಗೆ ತಂದೆ ತಾಯಿಯ ಸೇವೆ ಮಾಡುತ್ತಾ ಹೋಗಬೇಕು. ಅವರ ತಾಯಿಯ ಋಣವ ನಾವಿರುವವರೆಗೆ ಮಾಡಬೇಕು. ತಾಯಿ ತಂದೆ ತಂಗಿ ಅಕ್ಕ ಅಂದರೆ ಒಂದು ದೇವರ ಸಮಾನ ಅಲ್ಲವೇ. ಹೆಂಡತಿ ಬಂದಳು ಮಕ್ಕಳಾದರು ಅಂತ ಹೇಳಿ ನಾವು ಅವರಿಗೆ ತೊಂದರೆಯನ್ನು ಕೊಡಬಾರದು. ಆ ಪ್ರೀತಿ ಶ್ವಾಸನ್ನು ನೋಡಿಕೊಳ್ಳಬೇಕು. ಅವರು ನಮಗೆ ಪ್ರೀತಿಯ ಜನ್ಮದಂತ ನಡೆದ ಹಾದಿಯನ್ನು ತೋರಿಸಿದ ತಂದೆ ತಾಯಿಯನ್ನು ಮರೆಯಬಾರದು. ಅಣ್ಣ ತಮ್ಮಂದಿರ ಅಕ್ಕ ತಂಗಿರ ನಾವು ತಂದೆ ತಾಯಿಯನ್ನು ಒಗದ ಬಿಟ್ಟು ಮಾತಾಡಬಾರದು. ಮನಸ್ಸಿಗೆ ತಂದೆ ತಾಯಿಗೆ ನೋವಾಗದಂತೆ ನೋಡಿಕೊಳ್ಳಬಾರದು. ಅದೇ ನಮ್ಮ ನ್ಯಾಯವು, ಅದೇ ನಮ್ಮ ಧರ್ಮವು. ನಾವು ಕಾಪಾಡಿಕೊಳ್ಳಬೇಕು. ನಿಮ್ಮ ಪ್ರೀತಿ ಶ್ವಾಸ ನಾವು ತಂದೆ ತಾಯಿಯನ್ನೇ ನೋಡಿಕೊಂಡು ಹೋಗಬೇಕು. ಅದೇ ನಮ್ಮ ಧರ್ಮವೇ. ದೇವರನ್ನು ಮೆಚ್ಚುತ್ತಾನೆ. ದೇವರನ್ನು ನಮ್ಮನ್ನು ಆಶೀರ್ವಾದವನ್ನು ಕೊಡುತ್ತಾನೆ. ಇವರ ಮಾತು ಕೇಳಿ ನಾವು ಕೆಟ್ಟರಾಗಬಾರದು. ತಂದೆ ತಾಯಿ ಹೇಳಿದ್ದನ್ನೇ ಕೇಳುವರು ಜಾಣರು ನಾವು. ಕೆಟ್ಟು ಹಾದಿ ಹೋಗಬೇಡ, ಒಳ್ಳೆ ದಾರಿ ಹಿಡಿದು ಹೋಗು ಮಗು ಅಂತ ಕಲಿತುಕೊಟ್ಟ ತಂದೆ ತಾಯಿ ಅಲ್ಲವೇ ಈ ಧರ್ಮ. ದೇವರನ್ನು ರಾಜೇಂದರ್ ಮಾಡುವ ನಿಮ್ಮ ನಮಸ್ಕಾರವು ನಿಮ್ಗೆ ಇಷ್ಟ ಆದರೆ ಹಾಡು ಲೈಕ್ ಮಾಡಿ, ಇಲ್ಲರೆ ಕಷ್ಟ ಬಂದರೆ ನನ್ನ ಕ್ಷಮಿಸಿ. ಓಂ ನಮಃ ಶಿವಾಯ.